ರಾಮ ಮಂದಿರ ಕಾರ್ಯಕ್ರಮವನ್ನ ನಾವು ತಿರಸ್ಕರಿಸಿಲ್ಲ. ದೆಹಲಿಯಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಮ ದೇವಸ್ಥಾನ ಪೂರ್ಣ ಆಗಿಲ್ಲ, ಅದಕ್ಕೆ ಹೋಗ್ತಾ ಇಲ್ಲ. ರಾಮಲಲ್ಲಾನನ್ನ ಟೆಂಟ್ನಲ್ಲಿ ಇಟ್ಟಾಗ ನಾವು ಹೋಗಿದ್ದೇವೆ. ಬಿಜೆಪಿಯವರದ್ದು ಗೋಡ್ಸೆ ಹಿಂದುತ್ವ, ನಮ್ಮದು ಗಾಂಧಿ ಹಿಂದುತ್ವ. ಶಂಕರಾಚಾರ್ಯರು ಬಿಜೆಪಿ ನಡೆಯನ್ನ ವಿರೋಧಿಸಿದ್ದಾರೆ. ಮೋದಿ ಬಾಯಿಜಾನ್ ಮಾಡ್ತಾ ಇದ್ದಾರೆ, ಅದು ಮುಸ್ಲಿಂ ತುಷ್ಟೀಕರಣ ಅಲ್ವಾ? ದೆಹಲಿಯಲ್ಲಿ ಕೆಎನ್ ರಾಜಣ್ಣ ಅವರು ಪ್ರಶ್ನೆಯ ಮೂಲಕವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಕೆಎನ್ ರಾಜಣ್ಣ ಅವರು ಮಾತನಾಡಿದ್ದಾರೆ. ಸೊ ಅಲ್ಲಿ ಹೇಳ್ತಾ ಇರುವಂಥದ್ದು, ರಾಮ ದೇವಸ್ಥಾನ ಪೂರ್ಣ ಆಗಿಲ್ಲ, ಅದಕ್ಕೆ ಹೋಗ್ತಾ ಇಲ್ಲ. ನಾವೇನು ಕಾರ್ಯಕ್ರಮ ತಿರಸ್ಕಾರ ಮಾಡಿಲ್ಲ. ರಾಮಲಲ್ಲಾನೆಲ್ಲ ಟೆಂಟ್ನಲ್ಲಿ ಇಟ್ಟಾಗ್ಲೇ ನಾವು ಹೋಗಿದ್ವಿ. ಒಂದು ರೀತಿ ಬಿಜೆಪಿ ಇರೋದು ಗೋಡ್ಸೆ ಹಿಂದುತ್ವ, ನಮ್ಮದು ಗಾಂಧಿ ಹಿಂದುತ್ವ ಅಂತೆಲ್ಲ ಮಾತನಾಡಿದ್ದಾರೆ. ತಿರಸ್ಕಾರ ಅಂತಲ್ಲ, ಅದರಲ್ಲಿ ಭಾಗವಹಿಸೋದಿಲ್ಲ ಅಂತಕ್ಕಂಥದ್ದು, ಯಾವ ಕಾರಣದಿಂದ ಭಾಗವಹಿಸೋದಿಲ್ಲ ಅಂತಕ್ಕಂಥದ್ದು ಕಾರಣಗಳನ್ನು ಕೂಡ ಕೊಡ್ತಿದ್ದಾರೆ. ವಿನಾಕಾರಣ ಸಮ್ಮರಿಲಿ ಅದೇನು ರಿಜೆಕ್ಟ್ ಮಾಡಿದಂಥದ್ದಲ್ಲ. ಅದಕ್ಕೆ ಸಫಿಷಿಯೆಂಟ್ ಆಗಿ ರೀಸನ್ಸ್, ಯಾವ ಕಾರಣದಿಂದ ನಾವು ಹೋಗಿದ್ರೆ ಸರಿ ಇರೋದಿಲ್ಲ. ಮೊದಲನೇದು, ದೇವಸ್ಥಾನ ಇನ್ನೂ ಪೂರ್ಣನೇ ಆಗಿಲ್ಲ. ಪೂರ್ತಿ ರಾಮನ್ನ ಇವರು ರಾಜಕಾರಣಕ್ಕೆ ಬಳಸ್ತಕ್ಕಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಅದರ ಎಲ್ಲರ ವಿರುದ್ಧ ನಾವು ಈ ಸಮಾರಂಭದಲ್ಲಿ ಭಾಗವಹಿಸೋದಿಲ್ಲ ಅಂತ. ಮುಂದೆ ನಾವೆಲ್ಲ ಹಿಂದೆ ಇದೇ ರಾಮಲಲ್ಲನ್ನ ಟೆಂಟಲ್ಲಿ ಮಡಗಿದ್ರಲ್ಲ, ಅಲ್ಲಿ ನಾವು ಎಲ್ಲ ಹೋಗಿದ್ದೀವಿ. ರಾಮನಿಗೆ ನಾವು ಎಲ್ಲ ಭಕ್ತರೇನೆ. ನಾವು ಬರೀ ಇವರು ಬಿಜೆಪಿಯವ್ರು ಮಾತ್ರ ರಾಮನ ಭಕ್ತರು ಅಂತ ತಿಳ್ಕೋಬೇಕಾಗಿಲ್ಲ. ನಾವು ರಾಮನ ಭಕ್ತರೇ, ನಾವು ಹಿಂದೂಗಳೇ. ಆದರೆ ಇವ್ರಂಗೆ ಗೂಡ್ಸಿ ಹಿಂದುತ್ವ ನಾವು ಹೇಳೋದಿಲ್ಲ. ನಾವು ಮಹಾತ್ಮ ಗಾಂಧಿಯವ್ರ ಹಿಂದುತ್ವ, ಮಹಾತ್ಮ ಗಾಂಧಿ ಯಾವ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಿದ್ರು ಆ ಹಿಂದೂಗಳು ನಾವೆಲ್ಲ. ಈ ಬಿಜೆಪಿಯವರೆಲ್ಲ ಯಾರಪ್ಪ ಅಂದ್ರೆ, ಗೂಡ್ಸೆ ಯಾವ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಿದ್ರು ಆ ಹಿಂದೂಗಳು ಇವರು ಬಿಜೆಪಿಯವರು ಅಷ್ಟೇ. ನಮ್ಮ ಹಿಂದುತ್ವಕ್ಕೂ ಅವರ ಹಿಂದುತ್ವಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ತಿರಸ್ಕಾರ ಅಂತಲ್ಲ, ಅದರಲ್ಲಿ ಭಾಗವಹಿಸೋದಿಲ್ಲ ಅಂತಕ್ಕಂಥದ್ದು, ಯಾವ ಕಾರಣದಿಂದ ಭಾಗವಹಿಸೋದಿಲ್ಲ ಅಂತಕ್ಕಂಥದ್ದು ಕಾರಣಗಳನ್ನು ಕೂಡ ಕೊಡ್ತಿದ್ದಾರೆ. ವಿನಾಕಾರಣ ಸಮ್ಮರಿಲಿ ಅದೇನು ರಿಜೆಕ್ಟ್ ಮಾಡಿದಂಥದ್ದಲ್ಲ. ಅದಕ್ಕೆ ಸಫಿಷಿಯೆಂಟ್ ಆಗಿ ರೀಸನ್ಸ್, ಯಾವ ಕಾರಣದಿಂದ ನಾವು ಹೋಗಿದ್ರೆ